ಚನ್ನಪಟ್ಟಣ ಕ್ಷೇತ್ರ ಜನತೆ ಕತೆ ಏನು ಸರ್ ಆಗಿದ್ರೆ ಶಾಸಕ ಅದು ನೀನು ರೀ ನೀವು ಅವ್ರನ್ನ ಕೇಳಬೇಕು. ನೀವು ಬಿಟ್ಟೋಯ್ತಾ ಇದ್ರಲ್ಲ ಸ್ವಾಮಿ ನಿಮ್ಮ ಕತೆ ಏನು ಅಂತ. ನೆಕ್ಸ್ಟ್ ನಮ್ಮ ಮಗನ ಕೊಡಬೇಕು ಅಂತೇಳಿ ಆಗಲೇ ಮೇಡಮ್ ಅವ್ರು ಪಟ್ಟಿಡ್ದವ್ರಂತೆ. ನೀವೇನೋ ಇಲ್ಲಿ ಖಾಲಿ ಮಾಡಿದ್ರೆ ನನ್ನ ಮಗನ ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಅವ್ರ ಸ್ಥಿತಿ ಬೇಡ, ಯೋಗೀಶ್ವರ್ ಅವ್ರ ಶಿಷ್ಯರವರಲ್ಲ, ಇವ್ರ ಸ್ಥಿತಿಗೆ ಬಗ್ಗೆ ಮಾತಾಡ್ರಿ. ಅವ್ರ ಸ್ಥಿತಿಯನ್ನು ಮಾಡ್ಕೋತಾರೆ. ಯಾರು ಹಳೆ ಸ್ನೇಹಿತರು? ನಾವು ಹೇಳಿಲ್ವಾ ಯುದ್ಧರಂಗದ ಸೋದರ ಮಾವ ಅಲ್ಲ ಅಂತ ಹೇಳ್ಬಿಟ್ಟಿದ್ದೀವಿ ನಾವು. ಇದು ಯುದ್ಧರಂಗ, ನಾವು ಸೋದರ ಮಾವನ್ನ ನೋಡೋಕೆ ಹೋಗಲ್ಲ. ಈಗ ಯುದ್ಧ ಮುಗಿದ ಮೇಲೆ ಸೋದರ ಮಾವ ಕೊಡ್ತಾರ್ರಿ. ಕುಮಾರಸ್ವಾಮಿಯವರು ಗೆದ್ದರೆ, ಮಂಡ್ಯದಲ್ಲಿ ಕುಮಾರಸ್ವಾಮಿಯವರು ಗೆದ್ದರೆ ನಿಖಿಲ್ ಅವ್ರನ್ನೇ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಹೋಮ್ ಮಿನಿಸ್ಟರ್ ಆದೇಶ ಆಗಿದೆ. ಗೊತ್ತಲ್ವೇನ್ರಿ ಅವ್ರ ಮನೇಲಿ ನಮ್ಮ ಮನೇಲಿ ಏನು ನಡೀತದೆ ಅಂತ ಅವ್ರಿಗೆ ಹೇಳ್ತಾರೆ, ಅವ್ರ ಮೇಲೆ ಏನು ನಡೀತಾರೆ ಅಂತ ನಮ್ಗೆ ಹೇಳ್ತಾರೆ. ನಮ್ಮ ಮನೇಲಿ ನಡೆಯೋದು ಹೇಳ್ತಾರೆ ಅವ್ರಿಗೆ, ನಮ್ಮ ಮನೇಲಿ ಏನೇನು ನಡೀತದೆ ಅಂತ. ಅವೆಲ್ಲ ಬೆಳವಣಿಗೆಗಳ ಬಗ್ಗೆ ಅನೇಕ ಜನ ಅದನ್ನು ಹೇಳೋರು ಇರೋದ್ರೆ ಅಲ್ಲಿ ಏನು ನಡೀತದೆ ಅನ್ನೋದು ನಮ್ಗೆ ಹೇಳವ್ರೆ. ಅವ್ರನ್ನಿಬ್ಬರನ್ನೂ ಕೇಳಬೇಕು. ಪಾಪ ಇವ್ರನ್ನ ಒದ್ದೋಡ್ಸೋಣ ಅಂತ ಇವ್ರು ತಪ್ಪಾಡ್ತವ್ರೆ, ಅವ್ರನ್ನ ಒದ್ದೋಡ್ಸೋಣ ಅಂತ ಅವ್ರು ತಪ್ಪಾಡ್ತವ್ರೆ. ಕಡೆಗೆ ಇವರಿಬ್ಬರು ಇರಲಿ, ಕಾರ್ಯಕರ್ತರ ಕತೆ ಏನು ಹೇಳ್ರಿ. ಇವ್ರು ಹೆಂಗೋ ಆಗೋಯ್ತಾರೆ, ಎಲ್ಲೋ ಹೋಗಿ ಅಡ್ಜಸ್ಟ್ ಆಗ್ಬಿಡ್ತಾರೆ. ಆಯ್ತು, ಕಾರ್ಯಕರ್ತರ ಕತೆ ಏನು ರೀ? ಬೈದಾಡ್ಕೊಂಡಿದ್ರಲ್ರಿ. ನಾವು 100ಕ್ಕೆ 100 ಭಾಗ ಬಿಗಿಯಾಗಿದ್ದೀವಿ. ಚನ್ನಪಟ್ಟಣ ಬೈ ಎಲೆಕ್ಷನ್ ಮೇಲೆ ಮೈತ್ರಿ ನಿಂತಿದೆಯಾ ಮುಂದಿನ ದಿನಗಳಲ್ಲಿ? ಚನ್ನಪಟ್ಟಣ ಬೈ ಎಲೆಕ್ಷನ್ ಮೇಲೆ ನಿಂತಿಲ್ಲ, ಕಾರ್ಯಕರ್ತರ ಬೈ ಎಲೆಕ್ಷನ್ ಮೇಲೆ ನಿಂತದ ಅಷ್ಟೇ. ಕಾರ್ಯಕರ್ತರು ನಿಜವಾಗಲೂ ಕೂಡ ಇದರಲ್ಲಿ ಬಲಿಪಶು ಆಗ್ತಾರೆ. ಈಗಲೇ ಎಚ್ಚೆತ್ತುಕೊಳ್ಳದೆ ಹೋದರೆ ಕಾರ್ಯಕರ್ತರುಗಳು ಬಲಿಪಶು ಆಗ್ತಾರೆ. ಅದೇ ಕಾರ್ಯಕರ್ತರು ಮಾತನಾಡ್ತಾರೆ, ಒಂದು ವೇಳೆ ಉಪಚುನಾವಣೆ ನಡೆದರೆ ಅಲ್ಲಿಂದ ಏನಾದರೂ ಮೈತ್ರಿ ಅಭ್ಯರ್ಥಿಯಾಗಿ ಯೋಗೇಶ್ವರ್ ನಿಲ್ಲಿಸಲಿಲ್ಲ ಅಂತಂದರೆ ಯೋಗೇಶ್ವರ್ ಕಾಂಗ್ರೆಸ್ಗೆ ಬರ್ತಾರೆ. ಅದು ಹೆಂಗ್ರಿ? ನಮ್ಮ ಮೇಲೆ ಬಲವಾಗಿ ಚುನಾವಣೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಾವು ಹೆಂಗಪ್ಪ ಮಾಡೋಕ್ಕಾಯ್ತದೆ? ಈಗಲೇ ಅವ್ರ ಕಾರ್ಯಕರ್ತರಿಗೆ ಮನವಿ ಮಾಡ್ತೀವಿ, ದಯಮಾಡಿ ನಿಮ್ಮ ಯೋಗೇಶ್ವರಿಗೆ ಟಿಕೆಟ್ ಸಿಗಲ್ಲ, ನಮ್ಮ ಜೊತೆ ಬನ್ನಿ ಅಂತ ಮನವಿ ಮಾಡ್ತಾ ಇದ್ದೀವಿ. ಅವ್ರನ್ನ ಕರ್ಕೊಬನ್ನಿ ಅಂತ ಹೆಂಗೆ ಸರ್? ಎಲ್ಲರೂ ಬರಲಿ, ಒಳ್ಳೆಯದೇ. ಆದರೆ ಈಗಲೇ ಬಂದರೆ ನೀವೇ ಯಾರಾದರೂ MLA ಆಗ್ಬೋದು.